ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಒಂದು 6 ಪಾಯಿಂಟ್ ಏನಿದೆ, ಇದು ನೀವು ಮಾಡಿಬಿಟ್ರೆ ಓಕೆನಾ, ನಿಮ್ಮ ಚಾನಲಲ್ಲಿ ನಿಮ್ಮ ಚಾನಲ್ ಬಂದುಬಿಟ್ಟು ಯೂಟ್ಯೂಬೇ ಗ್ರೋ ಮಾಡಿಬಿಡುತ್ತೆ. ಆದಷ್ಟು ಬೇಗ ಗ್ರೋ ಮಾಡಿಬಿಡುತ್ತೆ. ನಿಮ್ಮದು ಹೊಸ ಚಾನಲ್ ಇರಲಿ, ಇಲ್ಲ ನೀವು ಚಾನಲ್ ಸ್ಟಾರ್ಟ್ ಮಾಡಿ 3 ಮಂತ್ಸು ಇಲ್ಲ 5 ಮಂತ್ಸು ಇಲ್ಲ 6 ಮಂತ್ ಆಗಿರಲಿ, ನೀವು ಈ 6 ಪಾಯಿಂಟ್ಸ್ಗಳನ್ನ ಏನು ನಾನು ಹೇಳ್ತೀನಿ, ಇದನ್ನು ಫಾಲೋ ಅಪ್ ಏನಾದರೂ ಮಾಡಿಕೊಂಡು ಹೋಗಿ ವೀಡಿಯೋಸ್ ಏನಾದರೂ ಮಾಡಿದರೆ ಯೂಟ್ಯೂಬೇ ಏನಿದೆ ನಿಮ್ಮ ಚಾನಲ್ನ ಗ್ರೋ ಮಾಡಿಬಿಡುತ್ತೆ. 4 ಬಂದುಬಿಟ್ಟು ನಿಮಗೆ ವಿಡೈಕ್ಯೂ ಅಲ್ಲೇ ಕೊಟ್ಬಿಟ್ಟಿದ್ದಾರೆ ಓಕೆನಾ. 4 ವಸ್ತು ಏನಿದೆ, 4 ಪಾಯಿಂಟ್ಸ್ ಏನಿದೆ, ಅದು ಇನ್ನೂ 2 ಏನಿದೆ ಅದು ವೈ ಟಿ ಸ್ಟುಡಿಯೋದಲ್ಲೇ ಕೊಟ್ಟಿದ್ದಾರೆ. ನಾನು ನಿಮಗೆ ತೋರಿಸ್ತೀನಿ ಓಕೆನಾ, ಯಾವ್ಯಾವುದು ಏನು ಎತ್ತ ಅಂತ. ಸೊ ಯಾವ್ಯಾವ ಪಾಯಿಂಟ್ಸ್ಗಳನ್ನ ನಾವು ಫಾಲೋ ಅಪ್ ಮಾಡಬೇಕು ಅಂತ ಓಕೆನಾ. ಸೊ ಡೀಟೇಲ್ಸಾಗಿ ನೋಡಿ, ಆಗಲೇ ನಿಮಗೆ ಗೊತ್ತಾಗೋದು ಓಕೆನಾ ಗೈಸ್. ಸೊ ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು, ನಾನು ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ. ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಇದರ ಜೊತೆಗೆ ನನ್ನ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಗೈಸ್. ಸೊ ಬನ್ನಿ ಗೈಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ನಾನು ನಿಮಗೆ ತೋರಿಸ್ಬಿಡ್ತೀನಿ ಫಸ್ಟ್ ಆ 4 ಪಾಯಿಂಟ್ಸ್ ಏನಿದೆ ಅಂತ. ಸೊ ಸಿಂಪಲಿ ನಿಮ್ಮದು ಎಲ್ಲರ ಹತ್ರನೂ ಈಗ ಯೂಶ್ವಲಿ ಯೂಟ್ಯೂಬ್ ವೀಡಿಯೋಸ್ ಮಾಡ್ತಾ ಇದ್ದೀರಾ, ಒಂದು ಕ್ರಿಯೇಟರ್ ಅಂದರೆ, ಸೊ ನಿಮ್ಮೆಲ್ಲರ ಹತ್ರನೂ ವಿಡೈಕ್ಯೂ ಆ್ಯಪ್ ಇದ್ದೇ ಇರುತ್ತೆ. ಏನಕ್ಕಂದರೆ ನಾವು SEO ಮಾಡಬೇಕು. SEO ಮಾಡೋದು ತುಂಬ ಇಂಪಾರ್ಟೆಂಟು. ಸೊ ಎಲ್ಲರ ಹತ್ರನೂ ವಿಡೈಕ್ಯೂ ಆ್ಯಪ್ ಇದ್ದೇ ಇರುತ್ತೆ. ಸೊ ಯಾರೆಲ್ಲ SEO ಮಾಡ್ತಿಲ್ಲ, SEO ಅಂದರೆ ಏನಂತಲೇ ಗೊತ್ತಿಲ್ಲ ಅನ್ನೋರು, ಸೊ ನನ್ನ ಚಾನಲಲ್ಲಿ ನಾನು ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ ವಿಡೈಕ್ಯೂ ಬಗ್ಗೆ. ನೀವು ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಕೋಬೋದು ಓಕೆನಾ. ಸೊ ನಾವು ಸಿಂಪಲಿ ವಿಡೈಕ್ಯೂ ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೊಳ್ಳೋಣ ಓಕೆನಾ. ಸೊ ನೀವು ಓಪನ್ ಮಾಡ್ಕೊಂಡಾಗ, ಸೊ ಟುಡೇ ನಾವು ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಮಗೆ ನೋಡಿ ಕೆಲವೊಂದು ಆಪ್ಷನ್ಸ್ಗಳು ಸಿಗುತ್ತೆ ಓಕೆನಾ. ಸೊ ಇಲ್ಲಿ ಬಂದುಬಿಟ್ಟು ಟುಡೇ ಜನ್ರೇಟು ಆಪ್ಟಮೈಸು ಕೀವರ್ಡ್ಸು ಐಡಿಯಾಸು ಆ್ಯಂಡ್ ಇಲ್ಲಿ ಬೂಸ್ಟ್ ಸ್ಕೋರ್ ಅಂತ ನಿಮಗೆ ತೋರಿಸ್ತಾ ಇರುತ್ತಲ್ಲ. ಸೊ ನೀವೇನು ಬೂಸ್ಟ್ ಮಾಡೋಕ್ಕೆ ಹೋಗಬೇಡಿ ದುಡ್ಡು ಕೊಟ್ಬಿಟ್ಟು. ಸೊ ನಾವು ಫ್ರೀಯಾಗೆ ಯೂಸ್ ಮಾಡೋಣ. ಸೊ ಇಲ್ಲಿ ಆಪ್ಟಮೈಸ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಇಲ್ಲಿ ನಿಮಗೆ ಆಪ್ಟಮೈಸ್ ಆಪ್ಷನ್ನು. ಸೊ ಸಿಂಪಲಿ ನಮಗೆ ಈ ಆಪ್ಟಮೈಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ. ಸೊ ಕ್ಲಿಕ್ ಮಾಡಿದರೆ ನೋಡಿ ಗೈಸ್, ಈ ಥರ ಒಂದು ಇಂಟರ್ಫೇಸ್ ಬಂದುಬಿಟ್ಟು ನಿಮಗೆ ನೋಡೋಕ್ಕೆ ಸಿಗುತ್ತೆ. ಸೊ ನಾವು ಇಲ್ಲಿ ಯಾವುದಾದ್ರೂ ಒಂದು ವೀಡಿಯೋನ ಓಪನ್ ಮಾಡ್ಕೊಳ್ಳೋಣ ಓಕೆನಾ. ಸೊ ಅಂದ್ಕೊಳ್ಳಿ, ನಾನು ಫಸ್ಟ್ನೇ ವೀಡಿಯೋನೇ ನಾನು ಓಪನ್ ಮಾಡ್ಕೊಂಡಿದ್ದೀನಿ. ಸೊ ನಾನಿಲ್ಲಿ ಯಾವುದಕ್ಕೂ ಬಂದುಬಿಟ್ಟು SEO ಮಾಡಿಲ್ಲ. ಸೊ ಇದು ಬಂದುಬಿಟ್ಟು ಬೇರೆ ಚಾನಲ್ ಓಕೆನಾ. ಸೊ ನನ್ನ ಮೇನ್ ಚಾನಲ್ ಅಲ್ಲ, ಸೊ ಇನ್ನೊಂದು ಚಾನಲ್. ಸೊ ಸಿಂಪಲಿ ನಾವೇನು ಮಾಡಬೇಕು, ಇಲ್ಲಿ ಚೆಕ್ ಲಿಸ್ಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ ನಿಮಗೆ. ಸೊ ನಾನು ಇಲ್ಲಿ ತೋರಿಸ್ತೀನಿ, ನಾನು ಇಲ್ಲಿ SEO ನಿಮಗೆ ತೋರಿಸ್ತಾ ಇಲ್ಲ, ಇಲ್ಲಿ ಚೆಕ್ ಲಿಸ್ಟ್ ಆಪ್ಷನಲ್ಲಿ ತೋರಿಸ್ತಾ ಇರೋದು. ಆ 4 ಪಾಯಿಂಟ್ಸ್ ಏನಿದೆ ನಮಗೆ ವಿಡೈಕ್ಯೂನೇ ಹೇಳುತ್ತೆ ಅಂತ ಓಕೆನಾ. ಸೊ ಸಿಂಪಲಿ ನಾವು ಚೆಕ್ ಲಿಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡಿ, ಇಲ್ಲಿ ಮೇಯ್ನಾಗಿ ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ಏನೇನು ಕೊಟ್ಟಿದ್ದಾರೆ, 4 ಪಾಯಿಂಟ್ಸ್ಗಳನ್ನ ಇಲ್ಲಿ ಇವರೇ ಕೊಟ್ಟಿದ್ದಾರೆ. ಟೈಟಲ್ ಲೆಂತು, ಅದಾದಮೇಲೆ ಟ್ಯಾಗ್ಸ್ ಲೆಂತು, ಅದಾದಮೇಲೆ ಒಂದು ಟ್ಯಾಗಿನ ಡಿಸ್ಕ್ರಿಪ್ಷನ್ ಅಂತ ಓಕೆನಾ. ಸೊ ಏನು ಇದ್ರದ್ದು ಅರ್ಥ ಏನಂತ ಹೇಳ್ತೀನಿ. ಬೈ ಚಾನ್ಸ್ ಅಲ್ಲ, ಸಾರಿ, ನೀವು ಏನಾದರೂ ಇದನ್ನು ಕರೆಕ್ಟಾಗಿ ಮಾಡಿಬಿಟ್ರೆ ಓಕೆನಾ. ಟೈಟಲ್ ಲೆಂತ್ ಎಷ್ಟಿರಬೇಕು, 100 ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ 100ಅಲ್ಲಿ ನಿಮ್ಮದು ಬಂದುಬಿಟ್ಟು ಎಷ್ಟು ವರ್ಡ್ಸ್ ಯೂಸ್ ಮಾಡಬೇಕು, ನೀವು 100ಅಲ್ಲಿ 60 ವರ್ಡ್ಸದು ಮಾತ್ರ ನೀವು ಟೈಟಲಲ್ಲಿ ಯೂಸ್ ಮಾಡಬೇಕು. ಈಗ ತುಂಬ ಜನ ಬಂದುಬಿಟ್ಟು ಈಗ 100 ಅಂದರೆ ಆ ಪೂರ್ತಿ 100 ಟೈಟಲ್ಲೇ ತುಂಬಿಟ್ಟಿರ್ತಾರೆ ಓಕೆನಾ. ಸೊ ನೀವು ಆದಷ್ಟು ಟ್ರೈ ಮಾಡಿ, ನಿಮ್ಮ ಟೈಟಲ್ ಬಂದುಬಿಟ್ಟು ನೀವು ಒಂದೇ ಹಾಕಿ, ಟ್ಯಾಗ್ ಒಂದೇ ಟೈಟಲ್ ಹಾಕಿ, ಪರವಾಗಿಲ್ಲ. 2, 3, 4 ಆ ಥರ ಹಾಕೋಕ್ಕೆ ಹೋಗಬೇಡಿ. ಸೊ ಒಂದೇ ಹಾಕಿ ಏನಾಗಲ್ಲ ಓಕೆನಾ. ಬಟ್ ನಿಮಗೆ ಏನು ಮಾಡಬೇಕು, 60 ಮಾತ್ರ ಯೂಸ್ ಮಾಡಬೇಕು ಓಕೆನಾ. ಬೈ ಚಾನ್ಸ್ ಜಾಸ್ತಿ ಆಗಿಬಿಟ್ರೆ ಬಂದಿಲ್ಲಿ ನೀವು ವಿಡೈಕ್ಯೂ ಅಲ್ಲಿ ಚೆಕ್ ಮಾಡ್ಬೋದು. ಜಾಸ್ತಿ ವರ್ಡ್ಸ್ ಆಗಿಬಿಟ್ಟಿದ್ರೆ ಇಲ್ಲಿ ತೋರಿಸುತ್ತೆ. ನೀವೇನು ಮಾಡ್ಬೋದು, ಆಗ ಆ 60ಗೆ ಬರೋ ತನಕ ನೀವು ಮಾಡ್ಕೊಳ್ಳಿ ಓಕೆನಾ. ಆದಷ್ಟು 60 ಒಳಗಡೆನೇ ನೀವೇನು ಮಾಡಬೇಕು, ನಿಮ್ಮ ಟೈಟಲ್ನ ಕವರ್ ಮಾಡಬೇಕು. ಸೊ ಮೊದಲನೇ ಪಾಯಿಂಟು ನೀವು ಮೈಂಡಲ್ಲಿ ಇಟ್ಕೋಬೇಕಾಗಿರೋದು, ನಿಮ್ಮ ಟೈಟಲ್ ಬಂದುಬಿಟ್ಟು 60 ವರ್ಡಲ್ಲಿರಬೇಕು. ಸೊ ಅಲ್ಲಿ 100 ವರ್ಡು ಮೆನ್ಷನ್ ಮಾಡಿರ್ತಾರೆ, ಬಟ್ ನೀವು ಯೂಸ್ ಮಾಡಬೇಕಾಗಿರೋದು 60 ವರ್ಡ್, ಅದಕ್ಕಿಂತ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಬೇಡಿ ಓಕೆನಾ. ಇದು ನೀವು 60 ವರ್ಡ್ ಏನಾದರೂ ಯೂಸ್ ಮಾಡಿದರೆ ಇಲ್ಲಿ ಬಂದುಬಿಟ್ಟು ನಿಮಗೆ ಈ ರೆಡ್ ಕಲರ್ ಬಟನ್ ಬದಲಿ ಇಲ್ಲಿ ಕೆಳಗಡೆ ಇದು ಗ್ರೀನ್ ಬಟನ್ ಇದೆಯಲ್ಲ, ಇದು ಬಂದುಬಿಟ್ಟು ನಿಮಗೆ ಶೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ನೀವು ಕರೆಕ್ಟ್ ನಿಮಗೆ ಸ್ಕೋರ್ ಸಿಗುತ್ತೆ. ಏನು ಸ್ಕೋರು, SEO ಸ್ಕೋರು. ಇದನ್ನು ನೀವು ರೈಟ್ ಬಟನಲ್ಲಿ ಮಾಡಿದರೆ ನಿಮಗೆ ಇದರದ್ದು 10 ಇಲ್ಲಾಂದರೆ 5 SEO ಸ್ಕೋರ್ ಸಿಕ್ಬಿಡುತ್ತೆ ಓಕೆನಾ. ಅದಾದಮೇಲೆ ನಾವು ಕೆಳಗೆ ಬಂದರೆ ಇಲ್ಲಿ ಇನ್ನೊಂದು ಆಪ್ಷನ್ ನಮಗೆ ಕೊಟ್ಟಿದ್ದಾರೆ. ಏನು ಆಪ್ಷನ್ನು, ಡಿಸ್ಕ್ರಿಪ್ಷನ್ ಲೆಂತ್. ನೋಡಿ ಇದು ಬಂದುಬಿಟ್ಟು ನಂದು ಗ್ರೀನಲ್ಲಿದೆ, ಯಾಕಂದರೆ ಇಲ್ಲಿ ಮೆನ್ಷನ್ ಮಾಡಿರೋದು 5000
ಡಿಸ್ಕ್ರಿಪ್ಷನ್ ವರ್ಡ್ಸು ನಾನು ಯೂಸ್ ಮಾಡಿರೋದು ಎಷ್ಟು ಡಿಸ್ಕ್ರಿಪ್ಷನಲ್ಲಿ 3702 ಓಕೆನಾ. ಸೊ ನಿಮಗೆ 5000ಗಿಂತ ಜಾಸ್ತಿ ವರ್ಡ್ಸು ಯೂಸ್ ಮಾಡಬಾರ್ದು ಯಾವುದರಲ್ಲಿ, ಡಿಸ್ಕ್ರಿಪ್ಷನಲ್ಲಿ. ಆದಷ್ಟು ಕಮ್ಮಿನೇ ಯೂಸ್ ಮಾಡಿ ಓಕೆನಾ. ನಿಮಗೆ ಇಲ್ಲಿ ನೋಡಿದಾಗ ಒಂದು ಐಡಿಯಾ ಸಿಕ್ಕಿರಬೇಕು ಓಕೆನಾ. ಸೊ ಇದನ್ನು ರೈಟ್ ಬಟನಲ್ಲಿದೆ ಓಕೆನಾ. ಅದಾದಮೇಲೆ ಕೆಳಗಡೆ ನಾವು ಬಂದರೆ ಇಲ್ಲಿ ಟ್ಯಾಗ್ಸ್ ಲೆಂತ್ ಅಂತ ಇದೆ, 500 ಟ್ಯಾಗ್ಸ್ ಲೆಂತು. ಈಗ ತುಂಬ ಜನ ಬಂದುಬಿಟ್ಟು ಟ್ಯಾಗ್ಸ್ನ ತುಂಬ ಹಾಕ್ಬಿಡ್ತೀರಾ ಓಕೆನಾ. ಟ್ಯಾಗ್ಸ್ ಅಂದರೆ ಲೈಕ್ ಹ್ಯಾಶ್ ಟ್ಯಾಗ್ಸ್ಗಳು ಬೇರೆ, ಟ್ಯಾಗ್ಸ್ಗಳು ಬೇರೆ. ಹ್ಯಾಶ್ ಟ್ಯಾಗ್ ಬಂದುಬಿಟ್ಟು ನಾವು 15 ಮಾತ್ರ ಹಾಕೋಕ್ಕೆ ಓಕೆನಾ. ಹ್ಯಾಶ್ ಟ್ಯಾಗ್ಸು ಓಕೆನಾ, ನಿಮಗೆ ತೋರಿಸ್ತೀನಿ ಎಲ್ಲಂತ. ಹ್ಯಾಶ್ ಟ್ಯಾಗು 15 ಮಾತ್ರ ನಾವು ಏನಕ್ಕೆ ಹಾಕಬೇಕಂತಲೂ ಹೇಳ್ತೀನಿ ಓಕೆನಾ. ಇಲ್ಲಿ ಟ್ಯಾಗ್ಸ್ ಅಂದರೆ ಈಗ ಟ್ಯಾಗ್ಸ್ ಲೈಕ್ ನೋಡಿ, ನಾನು ನಿಮಗೆ YT ಸ್ಟುಡಿಯೋ ಅಪ್ಲಿಕೇಶನ್ನೇ ಓಪನ್ ಮಾಡಿ ತೋರಿಸ್ಬಿಡ್ತೀನಿ, ಕೆಲವೊಬ್ಬರಿಗೆ ಕನ್ಫ್ಯೂಷನ್ ಆಗುತ್ತೆ ಓಕೆನಾ. ಸೊ ನೋಡಿ ನಾನಿಲ್ಲಿ ಓಪನ್ ಮಾಡ್ಕೊಂಡಿದ್ದೀನಿ ಕ್ರಿಯೇಟರ್ ಸ್ಟುಡಿಯೋ ಓಕೆನಾ. ಇಲ್ಲಿ ಬಂದುಬಿಟ್ಟು ನಾವು ಟ್ಯಾಗ್ಸ್ ಎಲ್ಲ ಆ್ಯಡ್ ಮಾಡೋದು. ಇಲ್ಲಿ ಯಾವುದಾದ್ರೂ ಒಂದು ವೀಡಿಯೋನ ಓಪನ್ ಮಾಡಿಕೊಂಡು ಇಲ್ಲಿ ಎಡಿಟ್ ಮೇಲೆ ಕ್ಲಿಕ್ ಮಾಡೋಣ. ಎಡಿಟ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ನಮಗೆ ಮೋರ್ ಆಪ್ಷನ್ನು ಅಂತ ಇದೆಯಲ್ಲ ಕೆಳಗಡೆ, ಟ್ಯಾಗ್ಸು, ಶಾರ್ಟು, ರಿಮಿಕ್ಸು. ಲಾಸ್ಟಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ಟ್ಯಾಗ್ಸ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಇಲ್ಲಿ ನಾವು ಬಂದುಬಿಟ್ಟು 500ಗಿಂತ ಜಾಸ್ತಿ ಹಾಕೋ ಹಾಗಿಲ್ಲ, 500ಗಿಂತ ಕಮ್ಮಿನೇ ಹಾಕಬೇಕು ಓಕೆನಾ. ಲೈಕ್ ನೀವು 400 ಬೇಕಿದ್ದರೂ ಹಾಕ್ಕೋಬೋದು ಟ್ಯಾಗ್ಸು ಓಕೆನಾ. ಸೊ ಇಷ್ಟು ಮಾತ್ರ ನಾವು 500 ಮಾತ್ರ ನಾವು ಇಲ್ಲಿ ಹಾಕೋಕ್ಕಿರೋದು, ಅದಕ್ಕಿಂತ ನಾವು ಜಾಸ್ತಿ ಇಲ್ಲಿ ಹಾಕಬಾರ್ದು ಏನು ಟ್ಯಾಗ್ಸು ಓಕೆನಾ. ಅದ್ರ ಬಗ್ಗೆನೇ ನಾನು ಮಾತಾಡ್ತಾ ಇದ್ದೆ. ಸೊ ಅದನ್ನು ನಾವು ಹಾಕಿಲ್ಲ ಅಂದರೂ ಕೂಡ ಇಲ್ಲಿ ನಮಗೆ ರಾಂಗ್ ಬಟನ್ ತೋರಿಸುತ್ತೆ. ಬೈ ಚಾನ್ಸು 500ಗಿಂತ ಜಾಸ್ತಿ ಹಾಕಿದ್ರೂ ರಾಂಗ್ ಬಟನ್ ತೋರಿಸುತ್ತೆ. ಸೊ ನಮಗೆ ಇಲ್ಲಿ ಅಟ್ಲೀಸ್ಟ್ ಒಂದು 400-350 ಟ್ಯಾಗ್ಸ್ ಆದರೂ ನಮಗೆ ಇಲ್ಲಿ ಫಿಲ್ ಮಾಡಬೇಕು, ಆಗ ನಮಗೆ ಇಲ್ಲಿ ರೈಟ್ ಬಟನ್ ಬರುತ್ತೆ. ಇದರಿಂದ ನಮ್ಮದು SEO ಸ್ಕೋರ್ ಏನಿದೆ ಅದು ಕೂಡ ಜಾಸ್ತಿ ಆಗುತ್ತೆ ಓಕೆನಾ. ಸೊ ಅದಾದಮೇಲೆ ಇಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಶೇರ್ ಅಂತ ಇದೆ, ಇದೇನು ಮಾಡೋಕ್ಕೆ ಹೋಗಬೇಡಿ ನೀವು. ಅದಾದಮೇಲೆ ಗೈಸ್ ನಿಮ್ಗೆ ಇಲ್ಲಿ ಏನು ಮಾಡಬೇಕು, ಆ್ಯಡ್ 1 ಟ್ಯಾಗ್ ಇನ್ ಟೈಟಲ್ ಓಕೆನಾ. ನಿಮ್ಮ ಟೈಟಲಲ್ಲಿ 1 ಟ್ಯಾಗನ್ನ ಯೂಸ್ ಮಾಡಿ. ಈಗ ಟ್ಯಾಗ್ ಅಂದರೆ ನೀವು ಏನು ಟ್ಯಾಗ್ ಹಾಕಿರ್ತೀರ, 400 ಇಲ್ಲ 400 ಇಲ್ಲ 300 ಏನು ಟ್ಯಾಗ್ಸ್ ಹಾಕಿರ್ತೀರ, ಅದರಲ್ಲಿ ಯಾವುದಾದ್ರೂ ಒಂದನ್ನು ನೀವೇನು ಮಾಡಬೇಕು, ಟೈಟಲಲ್ಲಿ ಹಾಕಬೇಕು. ಟೈಟಲಲ್ಲಿ ಹಾಕಿದರೆ ಅಲ್ಲಿ ರೈಟ್ ಬಟನ್ ನಿಮಗೆ ಶೋ ಆಗುತ್ತೆ. ಇದರಿಂದನೂ ನಿಮ್ಗೆ ಏನಾಗುತ್ತೆ, ಇದರದ್ದು SEO ಸ್ಕೋರ್ ಏನಿದೆ ಅದು ಕೂಡ ಶೋ ಆಗುತ್ತೆ. ಅದಾದಮೇಲೆ ಡಿಸ್ಕ್ರಿಪ್ಷನಲ್ಲೂ ಅಷ್ಟೇ ನೀವು ಟ್ಯಾಗ್ಸ್ಗಳನ್ನ ಆ್ಯಡ್ ಮಾಡಬೇಕು. ಡಿಸ್ಕ್ರಿಪ್ಷನಲ್ಲಿ ನೀವು ಏನು ಟ್ಯಾಗ್ಸ್ ಹಾಕಿರ್ತೀರ ಅದೇ ಟ್ಯಾಗ್ಸ್ಗಳನ್ನ ನೀವು ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಒಂದೇ ಹಾಕಬೇಕಂತ ಇಲ್ಲ, ಎಲ್ಲ ಟ್ಯಾಗ್ಸ್ನ ಬಂದುಬಿಟ್ಟು ನೀವು ಯುವರ್ ಕ್ವೈರೀಸ್ ಆಡಿಯನ್ಸ್ ಸರ್ಚ್ ಅಂತ ನಾನು ನಿಮಗೆ ಆಗಾಗ ಹೇಳ್ತಾ ಇರ್ತೀನಲ್ಲ, ಅದ್ರ ಮುಖಾಂತರ ನೀವು ಟ್ಯಾಗ್ಸ್ಗಳನ್ನ ಹಾಕಿದ್ರೆ ನಿಮಗೆ ಇದು ರೈಟ್ ಬಟನ್ನೇ ತೋರಿಸುತ್ತೆ ಆ್ಯಂಡ್ SEO ಸ್ಕೋರು ನಿಮಗೆ ಸಿಗುತ್ತೆ ಓಕೆನಾ. ಅದಾದಮೇಲೆ ಗೈಸ್ ಲಿಂಕ್ಸ್ ಇನ್ ಡಿಸ್ಕ್ರಿಪ್ಷನ್, ನಾನು ತುಂಬ ಜನಕ್ಕೆ ಹೇಳ್ತೀನಿ ಲಿಂಕ್ಸ್ಗಳನ್ನ ಹಾಕಿ ಡಿಸ್ಕ್ರಿಪ್ಷನಲ್ಲಿ ನಿಮ್ಮದು ಸೋಷಿಯಲ್ ಮೀಡಿಯಾಗಳದ್ದು ಲೈಕ್ ಇನ್ಸ್ಟಾಗ್ರಾಮ್ ಆಗಲಿ, ಫೇಸ್ಬುಕ್ ಆಗಲಿ, ಯಾವುದ್ರದ್ದು ಆಗಲಿ ನೀವು ಲಿಂಕ್ಸ್ಗಳನ್ನ ಆದರೂ ಹಾಕಬೇಕು. ನೀವು ಯಾವ್ಯಾವುದರಲ್ಲಿ ಆ್ಯಕ್ಟಿವ್ ಇದ್ದೀರಾ ಸೋಷಿಯಲ್ ಮೀಡ್ಯಾದಲ್ಲಿ, ಸೊ ಅದರಲ್ಲಿ ಲಿಂಕ್ ಹಾಕಿ ಇಲ್ಲಿ ರೈಟ್ ಮಾರ್ಕ್ ಬರುತ್ತೆ. ಇದರಿಂದನೂ ಕೂಡ ನಿಮ್ದು ಏನಾಗುತ್ತೆ, SEO ಸ್ಕೋರ್ ಜಾಸ್ತಿ ಆಗುತ್ತೆ ಓಕೆನಾ. ಆ್ಯಂಡ್ ಹ್ಯಾಶ್ ಟ್ಯಾಗ್ ಮೇಯ್ನಾಗಿ, ಸೊ ನಾನು ಹೇಳಿದ್ನಲ್ಲ ಹ್ಯಾಶ್ ಟ್ಯಾಗ್ಗಳು 15 ಮಾತ್ರ ಹಾಕಬೇಕಂತ. ಸೊ ನೀವು 15ಗಿಂತ ಜಾಸ್ತಿನೂ ಹಾಕೋ ಹಾಗಿಲ್ಲ, 15ಗಿಂತ ನೋಡಿ ಲೈಕ್ ನೀವೊಂದು 14ವರೆಗೂ ಹಾಕ್ಬೋದು ಹ್ಯಾಶ್ ಟ್ಯಾಗು, ಇಲ್ಲ 15ವರೆಗೂ ಹಾಕ್ಬೋದು. ಇಲ್ಲಿ ರೈಟ್ ಬಟನ್ ತೋರಿಸಿದೆ, ನಿಮಗೆ ಒಂದು ಐಡಿಯಾ ಸಿಕ್ಕಿರ್ಬೋದು ಓಕೆನಾ. ಅದಕ್ಕಿಂತ ಜಾಸ್ತಿ ಅಲೌಡ್ ಇಲ್ಲ, ಮಿಸ್ಲೀಡಿಂಗ್ ಮೆಟಾ ಡೇಟಾಗೆ ಬಂದುಬಿಡುತ್ತೆ. ನೀವು ಹ್ಯಾಶ್ ಟ್ಯಾಗ್ಸ್ಗಳು ಜಾಸ್ತಿ ಕ್ವಾಂಟಿಟಿಯಲ್ಲಿ ಏನಾದರೂ ಹಾಕಿದರೆ ಯೂಟ್ಯೂಬರು ಮಿಸ್ಲೀಡಿಂಗ್ ಮೆಟಾ ಡೇಟಾ ಏನಿದೆ ಅದು ಕೊಟ್ಬಿಟ್ಟು ಏನು ಮಾಡ್ತಾರೆ, ನಿಮಗೆ ಮುಂದಕ್ಕೆ ಜಾಸ್ತಿ ಇಂಪ್ರೆಷನ್ಸ್ ಕಳಿಸಲ್ಲ ಅದನ್ನು, ಆ ವಿಡಿಯೋನ ಓಕೆನಾ. ಸೊ ಮೇಯ್ನಾಗಿ ನೀವೇನು ಮಾಡಿ, ಹ್ಯಾಶ್ ಟ್ಯಾಗ್ಸ್ಗಳು 15 ಹಾಕಿ, ಟ್ಯಾಗ್ಸ್ಗಳು 500ವರೆಗೂ ಹಾಕಿ, ಹ್ಯಾಶ್ ಟ್ಯಾಗ್ ಮಾತ್ರ ಬಂದುಬಿಟ್ಟು 15ವರೆಗೂ ಹಾಕಿ. ಗೊತ್ತಾಯ್ತಲ್ಲ. ಅಂತೂ ನಿಮಗೆ ಇದ್ರ ರಿಲೇಟೆಡ್ ಏನಾದರೂ ಕ್ವಶನ್ಸ್ ಇದ್ದರೆ ಇನ್ನೊಂದು ಸಲ ನನಗೆ ಕಾಮೆಂಟಲ್ಲಿ ಬಾಕ್ಸಲ್ಲಿ ಕೇಳಿ, ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಾದಮೇಲೆ ನೀವು ಪಬ್ಲಿಕ್ ಮಾಡೋದು ಮರಿಬೇಡಿ ಓಕೆನಾ. ಇಲ್ಲಿ ಮೇಯ್ನಾಗಿ ಲಾಸ್ಟಲ್ಲಿ ಮೆನ್ಷನ್ ಮಾಡಿದಾರಲ್ಲ ಪಬ್ಲಿಕ್ ಅಂತ. ಸೊ ಈ ಪಾಯಿಂಟ್ಸ್ಗಳನ್ನ ನೀವು ಮೇಯ್ನಾಗಿ ಬಂದುಬಿಟ್ಟು ಏನಿರಬೇಕು ನಿಮಗೆ ಮೈಂಡಲ್ಲಿ ಇಟ್ಕೊಂಡು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಬೇಕು ಓಕೆನಾ. ಸೊ ಇದು ಆದಮೇಲೆ ನಾನು ಇನ್ನೂ ಒಂದೆರಡು ನಿಮಗೆ ಹೇಳಿದ್ನಲ್ಲ YT ಸ್ಟುಡಿಯೋ ಅಪ್ಲಿಕೇಶನ್ ಏನಿದೆ ಇದರಲ್ಲಿ ತೋರಿಸ್ತೀನಿ ಅಂತ. ಸೊ ಸಿಂಪಲ್ಲಿ ನಾವು YT ಸ್ಟುಡಿಯೋ ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೊಂಡಿದ್ದೀನಿ. ಓಪನ್ ಮಾಡ್ಕೊಂಡಾದ್ಮೇಲೆ ಗೈಸ್ ಇಲ್ಲಿ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನೋಡಿ ನಾನು ಯಾವುದಾದ್ರೂ ಒಂದು ವೀಡಿಯೋನ ಇಲ್ಲಿ ಸೆಲೆಕ್ಟ್ ಮಾಡ್ಕೊತೀನಿ.
ಓಕೆನಾ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಡಾಟಾ ಏನಿದೆ ಅದನ್ನು ಓಪನ್ ಮಾಡ್ಕೊತೀನಿ. ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಹೌ ವಿವರ್ ಫೌಂಡ್ ಯುವರ್ ವೀಡಿಯೋ ಅಂತ ಇದೆಯಲ್ಲ, ಇಲ್ಲಿ ಟ್ರಾಫಿಕ್ ಸ್ಕೋರು ಮತ್ತು ರೆಕಮೆಂಡೇಷನು ಮತ್ತು ಅದರ್ ಯೂಟ್ಯೂಬ್ ಫ್ಯೂಚರ್ ಅಂತ ಬಂದಿದೆ. ಸೊ ಇದು ಬಂದುಬಿಟ್ಟು ನಮ್ಮದು ಮೇಯ್ನಾಗಿ 2 ಸೋರ್ಸಸ್ಸಿಂದ ವ್ಯೂಸ್ ಬರಬೇಕು. 2 ಸೋರ್ಸಸ್ ಅಂದರೆ ಏನು, ಲೈಕ್ ಒಂದು ಬಂದುಬಿಟ್ಟು ಯೂಟ್ಯೂಬ್ ರೆಕಮೆಂಡೇಷನು. ಓಕೆನಾ. ಯೂಟ್ಯೂಬ್ ರೆಕಮೆಂಡೇಷನ್ ಅಂದರೆ ಲೈಕ್ ಈಗ ಯಾವುದಾದ್ರೂ ಒಂದು ವೀಡಿಯೋ ನೋಡ್ತಾ ಇದ್ದರೆ ಅದ್ರ ಕೆಳಗಡೆ ನಮ್ಮ ವೀಡಿಯೋ ಶೋ ಮಾಡೋದು, ಅದನ್ನು ತೋರಿಸ್ಬಿಡ್ತೀನಿ. ಕೆಲವೊಬ್ಬರಿಗೆ ಕನ್ಫ್ಯೂಷನ್ ಆಗಿಬಿಡುತ್ತೆ. ಓಕೆನಾ. ಸೊ ನೋಡ್ಕೊಳ್ಳಿ, ನಾನು ಇಲ್ಲಿ ಯಾವುದಾದ್ರೂ ಒಂದು ವೀಡಿಯೋನ ಪ್ಲೇ ಮಾಡ್ತೀನಿ ಅಂದ್ಕೊಳ್ಳಿ. ನಾನು ಇದೇ ವೀಡಿಯೋ ಪ್ಲೇ ಮಾಡ್ತಾಯಿದ್ದೀನಿ ಅಂದ್ಕೊಳ್ಳಿ. ಓಕೆನಾ. ಇದ್ರ ಕೆಳಗಡೆ ನಮಗೆ ಕೆಲವೊಂದು ವೀಡಿಯೋಸ್ಗಳು ರೆಕಮೆಂಡ್ ಆಗ್ತಿದೆಯಲ್ಲ, ಸೊ ಈ ಥರ ವೀಡಿಯೋ ಬಂದುಬಿಟ್ಟು ರೆಕಮೆಂಡ್ ಆಗುತ್ತಲ್ಲ, ಸೊ ಈ ಥರ ರೆಕಮೆಂಡ್ ಆಗಬೇಕು ನಮ್ಮದು. ಓಕೆನಾ. ಇದರಿಂದ ನಮ್ಮದು ವ್ಯೂಸ್ ಬರ್ತಾ ಇರಬೇಕು. ಓಕೆನಾ. ಸೊ ರೆಕಮೆಂಡೇಷನಿಂದನೂ ನಮ್ಮದು ವ್ಯೂಸ್ ಬರಬೇಕು. ಅದಾದಮೇಲೆ ಬ್ರೌಸ್ ಫ್ಯೂಚರ್ ಒಂದಿರುತ್ತೆ, ಸೊ ಅದರಿಂದ ಕೂಡ ನಮಗೆ ಏನಾಗಬೇಕು, ವ್ಯೂಸ್ ಬರಬೇಕು. ಇಲ್ಲ ಅಂದರೆ ಯೂಟ್ಯೂಬ್ ಸರ್ಚಿಂದನೂ ಕೂಡ ನಮ್ಮದು ವ್ಯೂಸ್ ಬರ್ಬೋದು, ಅದರಿಂದನೂ ಕೂಡ ಬರ್ಬೋದು. ಓಕೆನಾ. ಸೊ ಇದರಿಂದ ಬಂದರೆ ನಿಮ್ಮದು ಪರ್ಫೆಕ್ಟ್ ಆಗಿದೆ. ನಿಮ್ಮದು ಇನ್ನು ಮುಂದಕ್ಕೆ ಇಂಪ್ರೆಷನ್ಸ್ ಯೂಟ್ಯೂಬ್ ಬಂದುಬಿಟ್ಟು ಕಳಿಸುತ್ತೆ ಆ್ಯಂಡ್ ನಿಮಗೆ ವ್ಯೂಸು ಕೂಡ ಬರುತ್ತೆ. ಇವಿಷ್ಟು ಪಾಯಿಂಟು ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ. ಇದು ಮೈಂಡಲ್ಲಿ ಇಟ್ಕೋಬೇಕು. ಹೇಳಿದ್ನಲ್ಲ ಈಗ ನಾನು ಪಾಯಿಂಟ್ಸ್ಗಳು, ಇವಿಷ್ಟು ಪಾಯಿಂಟ್ ನೀವೇನಾದರೂ ಮೈಂಡಲ್ಲಿ ಇಟ್ಕೊಂಡು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾಯಿದ್ರೆ ಆಗ ಬಂದುಬಿಟ್ಟು ನಿಮ್ದು ಏನಾಗುತ್ತೆ, ಮುಂದಕ್ಕೆ ಹೋಗಿ 100% ವೈರಲ್ ಆಗೇ ಆಗುತ್ತೆ ನಿಮ್ಮದು. ಆ್ಯಂಡ್ ಮುಂದಕ್ಕೆ ಹೋಗಿ ಯೂಟ್ಯೂಬೇ ವೈರಲ್ ಮಾಡಿಬಿಡುತ್ತೆ ನಿಮ್ಮ ವೀಡಿಯೋ. ಓಕೆನಾ. ಸೊ ಯೂಟ್ಯೂಬೇ ವೈರಲ್ ಮಾಡುತ್ತೆ ನಿಮ್ಮ ವೀಡಿಯೋ. ಓಕೆನಾ. ಸೊ ಮೇಯ್ನಾಗಿ ಇದನ್ನೆಲ್ಲ ಚೆಕ್ ಮಾಡಿಬಿಟ್ಟು ವೀಡಿಯೋನ ಅಪ್ಲೋಡ್ ಮಾಡಿ. ಬೈ ಚಾನ್ಸ್ ನಿಮ್ಮದು ಬ್ರೌಸ್ ಫ್ಯೂಚರಿಂದ ವೀಡಿಯೋಸ್ ಬರ್ತಾ ಇಲ್ಲ ಅಂದರೆ ನೀವು ಏನು ಮಾಡಿ, ಸೊ ಏನು ಮಾಡೋಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ದಿನ ವೆಯ್ಟ್ ಮಾಡಿ. ಹೋಗ್ತಾ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗೇನಾಗುತ್ತೆ, ನಿಮ್ಮದು ಬರೋಕ್ಕೆ ಸ್ಟಾರ್ಟ್ ಆದಾಗ SEO ನಾನು ಏನು ಹೇಳಿಕೊಟ್ಟೆ ಪಾಯಿಂಟ್ಸ್ಗಳು, ಓಕೆನಾ, ಯಾವುದರಲ್ಲಿ ವಿಡೈಕ್ಯೂಯಲ್ಲಿ ಅದನ್ನು ಫಾಲೋ ಅಪ್ ಮಾಡಿ ಕರೆಕ್ಟಾಗಿ ನೀವು 1 ತಿಂಗಳು ಫಾಲೋ ಮಾಡಿದರೆ ಸಾಕು. ಓಕೆನಾ. ಸೊ ಅಷ್ಟು 1 ತಿಂಗಳು ಫಾಲೋ ಮಾಡಿದರೆ ಸಾಕು, ನಿಮ್ಮದು 100% ವೀಡಿಯೋ ಹೋಗಿ ಮುಂದಕ್ಕೆ ಯೂಟ್ಯೂಬು ವೈರಲ್ ಮಾಡುತ್ತೆ. ಹಾಗೆ ಆಗುತ್ತೆ, ವೀಡಿಯೋಗೆ ವ್ಯೂಸ್ ಬಂದೇ ಬರುತ್ತೆ. ಓಕೆನಾ ಗೈಸ್. ಗೊತ್ತಾಯ್ತಲ್ಲ. ಅಂತೂ ನಿಮ್ಗೆ ಇದರ ರಿಲೇಟೆಡ್ ಏನಾದರೂ ಕ್ವಶನು ಡೌಟು ಏನಾದರೂ ಇದ್ದರೆ ನಂಗೆ ಕಮೆಂಟಲ್ಲಿ ಕೇಳಿ, ನಾನು ರಿಪ್ಲೈನ ಮಾಡ್ತೀನಿ. ಓಕೆನಾ ಗೈಸ್. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಇನ್ಫಾರ್ಮೇಟಿವ್ ವೀಡಿಯೋನ ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಗೈಸ್.